ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಯುವಕರ ಆಶಾಕಿರಣ ಮಧುರ್ ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರಕ್ಕೆ ಆಸೆ ಪಡದೆ ಜನರ ಸೇವೆ ಹಾಗೂ ಪಕ್ಷದ ಸೇವೆ ದೇವರ ಸೇವೆ ಎಂದು ನಂಬಿರುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯುವಕರ ಆಶಾಕಿರಣ ಮತ್ತು ಹುಳಿಮಾವು ಭಾಗದ ಬಡವರ ಬಂಧು ಎಂದೇ ಕರೆಯಲ್ಪಡುವ ಮಧುರ್ ಅವರು ಎಲ್ಲಾ ವರ್ಗದವರು, ಎಲ್ಲ ಸಮಾಜದವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಿಂದ ಶಾಸಕರವರೆಗೂ ಗುರುತಿಸಿಕೊಂಡಿದ್ದಾರೆ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಅವರು ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸಚಿವ ರಾಮಲಿಂಗಾರೆಡ್ಡಿರವರಿಂದ ಕಚೇರಿ ಉದ್ಘಾಟನೆ ಆಯಿತು. ಈ ಸಂದರ್ಭದಲ್ಲಿ ಸಚಿವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಮಾಜಿ ಸಂಸದ ಉಗ್ರಪ್ಪ, ಆನೇಕಲ್ ಕ್ಷೇತ್ರದ ಶಾಸಕ ಶಿವಣ್ಣ, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಯುಬಿ, ವೆಂಕಟೇಶ್, ಆರ್ಕೆ, ರಮೇಶ್, ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಓಮಂಜು, ಉಮಾಪತಿ ಶ್ರೀನಿವಾಸ್ ಹೀಗೆ ನೂರಾರು ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಆಗಮಿಸಿ ಮಧುರ್ ಅವರಿಗೆ ಶುಭ ಕೋರಿದರು. ಮುಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಹೆಚ್ಚು ಸಂಘಟನೆ ಮಾಡಿ ಪಕ್ಷದ ಕೈ ಬಲಪಡಿಸಬೇಕೆಂದು ಎಲ್ಲರೂ ಹೇಳಿದರು. ಬೊಮ್ಮನಹಳ್ಳಿ ಭಾಗದಲ್ಲಿ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ದ ಎಲ್ಲಾರು ಕೂಡ ಜನ ಸೇವೆ ಮಾಡ್ಲಿಕ್ಕೆ ಅಂತೇಳಿ 365 ದಿವಸನೂ ಕೂಡ ನಾವು ರಾಜಕೀಯ ಮಾಡ್ತಾ ಇದೀವಿ, ಜನ ಸೇವೆ ಮಾಡ್ತಾ ಇದೀವಿ, ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೇದಾಗೋ ಕೆಲ್ಸಗಳನ್ನ ಮಾಡ್ತಾ ಇದೀವಿ. ಇಷ್ಟ ದಿನ ಏನಾಗಿತ್ತು ಅಂದ್ರೆ ಈ ಸೀಸನ್ ಪಾಲಿಟಿಕ್ಸ್ ಅಂತಿತ್ತು. ಈಗ ನಾವೇನ್ ಮಾಡ್ತಾ ಇದೀವಿ, ಸೀಸನ್ ಪೂರ್ತಿ ಪಾಲಿಟಿಕ್ಸ್ ಮಾಡ್ತಾ ಇದೀವಿ. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂತದ್ದನ್ನೆಲ್ಲ ಬದಲಾಯಿಸಿ ಈಗ ನಮ್ಮ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ, ಅವ್ರ ಮಾರ್ಗದರ್ಶನದೊಂದಿಗೆ ನಾವೆಲ್ಲರೂ ಕೂಡ ಯುವಕರುಗಳು ಸೇರ್ಕೊಂಡು, ಯುವತಿಯರು ಸೇರ್ಕೊಂಡು, ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಹೊಸ ಗ್ರೂಪ್ನಲ್ಲಿ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಿಂದೆ ನಡೀತಾ ಇತ್ತು, ಅದಕ್ಕಿಂತ ಒಂದು ಹೊಸ ಆಯಾಮದಲ್ಲಿ 3 ಬ್ಲಾಕ್ ಅಲ್ಲೂ ಕೂಡ ಕಚೇರಿಗಳನ್ನ ಉದ್ಘಾಟನೆ ಮಾಡಿ, ವಾರ್ಡ್ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ, ಎಲ್ಲಾ ಸೆಲ್ಗಳನ್ನ ಬದಲಾಯಿಸಿ ಹೊಸ ಪ್ರತಿಭೆಗಳಿಗೆ, ಹೊಸ ಸೇವಕರುಗಳಿಗೆ ಒಂದು ಅವಕಾಶ ಕೊಡ್ತಾ ಕಾಂಗ್ರೆಸ್ ಪಕ್ಷ ನಮ್ಮಂತ ಯಾರ್ಯಾರು ಸಾರ್ವಜನಿಕರಿಗೆ ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಕೂಡ ಬೆಂತಟ್ಟು ಒಂದು ಜವಾಬ್ದಾರಿ ಕೊಟ್ಟಿದೆ. ಸದಾ ಕಾಲ ನಾವು ಜನಗಳ ಸೇವೆಯಲ್ಲಿ ನಿರತರಾಗಿರ್ತೀವಿ. ಈ ಭಾಗದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿ ಉಳಿಮಾ ಭಾಗದಲ್ಲಿ ಇವತ್ತು ಅನಾವರಣಗೊಂಡಿದೆ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಂದು ಆಶೀರ್ವಾದ ಮಾಡೋದ್ರು, ಯುಬಿ ವೆಂಕಟೇಶಣ್ಣ ಬಂದ್ರು, ಪ್ರಭಾಕರ್ ರೆಡ್ಡಿ ಅವ್ರು ಬಂದ್ರು, ಆರ್ಕೆ ರಮೇಶ್ ಅವ್ರು ಬಂದ್ರು, ಓಮಂಜು ಅವ್ರು ಬಂದ್ರು, ಜಿ ಕೃಷ್ಣಪ್ಪ ಅವ್ರು ಬಂದ್ರು, ಸ್ವರೂಪ್ರವ್ರು ಬಂದ್ರು, ಇನ್ನು ಹಿರಿಯ ಮುಖಂಡರುಗಳು ಅನೇಕ ಮುಖಂಡರುಗಳು ಬಂದು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬೋಗಿದ್ದಾರೆ. ಉಗ್ರಪ್ಪ ಸಾಹೇಬ್ರು ಬಂದ್ರು. ಖುಷಿ ಆಗ್ತದೆ, ಯಾಕಂದ್ರೆ ಯಾವ ಚುನಾವಣೆನೂ ಸಮೀಪದಲ್ಲಿ ಇಲ್ಲ. ಹಂಗಿದ್ರು ಕೂಡ ನಾವು ಜನಗಳ ಸೇವೆ ಮಾಡ್ಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂತದ್ದು ಏನೋ ನಮ್ ಲೀಡರ್ಶಿಪ್ ಪ್ರೂವ್ ಮಾಡ್ಬೇಕು ಮತ್ತೊಂದು ಇನ್ನೊಂದು ಅಂತ ಖಂಡಿತವಾಗ್ಲೂ ಅಲ್ಲ. ಲೀಡರ್ಶಿಪ್ ಪ್ರೂವ್ ಮಾಡ್ಕೊಳ್ಳೋಕೆ ಬೇರೆ ಜಾಗ ಇದೆ.
ಜನಗಳ ಸೇವೆ ಮಾಡ್ಲಿಕ್ಕೆ ಅಂತೇಳಿ ನಾವು ಇದೆಲ್ಲ ಮಾಡ್ತಾ ಇರುವಂತದ್ದು. ಟೀಕೆಗಳು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಟೀಕೆಗಳು ಬಂದೇ ಬರ್ತವೆ. ಟೀಕೆಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಜನಗಳ ಸೇವೆ ಮಾಡ್ಲಿಕ್ಕೆ ಎಲ್ಲಾರು ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾವು ಕೆಲಸ ಮಾಡೋದ್ರೆ ಜನಗಳು ಖಂಡಿತವಾಗ್ಲೂ ನಮ್ ಬೆನ್ ತಟ್ಟುವಂತ ಕೆಲಸ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿರತಕ್ಕಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಸಪೋರ್ಟಿವ್ ನಾಯಕರಾದ ಉಮಾಪತಿ ಶ್ರೀನಿವಾಸ್ ಗೌಡರವರಿಗೂ ಹಾಗೂ ಸೌಮ್ಯ ರೆಡ್ಡಿ ಅವರಿಗೂ ಈ ದಿನ ನಾನು ಧನ್ಯವಾದ ತಿಳಿಸ್ತೇನೆ. ಅವರ ಆದೇಶದಂತೆ, ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದಂತೆ, ಬೊಮ್ಮಂಜಣ್ಣ ಅವರ ಆದೇಶದಂತೆ ಈ ದಿನ ನಾವು ಬೊಮ್ಮನಹಳ್ಳಿ ಬ್ಲಾಕ್ ಕಚೇರಿಯನ್ನ ಉಳಿಮಾವಳಿ ತರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಈ ವಾರ್ಡ್ ಆಸ್ಪರೆಂಟ್ ಆಗಿರೋದ್ರಿಂದ ನಾನು ಒಬ್ಬ ನಮ್ಮ ವಾರ್ಡ್ ಅಲ್ಲೇ ಬ್ಲಾಕ್ ಕಚೇರಿ ಇರೋದು ತುಂಬಾ ಹೆಮ್ಮೆ ಪಡ್ತೇನೆ. ಆದ್ರಿಂದ ಎಲ್ಲ ಕಾರ್ಯಕರ್ತರಿಗೂ ಮಾತಾಡೋದಕ್ಕೆ ಒಳ್ಳೆ ಜಾಗ ಸಿಕ್ತು. ಈಗ ಅವ್ರ ಅಹವಾಲು ಕೊಡೋದಕ್ಕೆ, ಅವ್ರ ಕಷ್ಟ ಹೇಳ್ಕೊಳೋದಕ್ಕೆ ಒಂದು ಕಚೇರಿ ಬೇಕಾಗಿತ್ತು ನಮ್ಗೆ. ಈ ಭಾಗದಲ್ಲಿ ಆಗಿರೋದ್ರಿಂದ ನಾನು ತುಂಬಾ ಸಂತೋಷ ಇದ್ದೇನೆ. ಹಾಗೆ ನಮ್ಮ ಎಲ್ಲಾ ಹಿರಿಯ ನಾಯಕರು ನಂಗೆ ಏನ್ ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಈ ದಿನ ನಮ್ಮ ಮುಜರಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ಇಲ್ಲಿ ಹಲವಾರು ನಾಯಕರು, ಯು ವಿ ವೆಂಕಟೇಶ್ ಅವರು ಇರ್ಬೋದು, ಆರ್ ಕೆ ರಮೇಶ್ ಅಣ್ಣ ಇರ್ಬೋದು, ಓಮಂಜಣ್ಣ ಅವರು ಇರ್ಬೋದು, ಇನ್ನೇನು ಕೆಲವು ಕ್ಷಣದಲ್ಲಿ ಸುರೇಶ್ ಅಣ್ಣ ಮತ್ತೆ ಶಿವಣ್ಣ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೇನೆ. ಧನ್ಯವಾದಗಳು. ಉಮಾಪತಿ ಶ್ರೀನಿವಾಸ್ ಗೌಡರ ಮಾರ್ಗದರ್ಶನದಲ್ಲಿ ಹಾಗೂ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವರ ಆಶೀರ್ವಾದದಿಂದ ಈ ಒಂದು ಕಚೇರಿಯನ್ನು ನಮ್ಮ ಅಧ್ಯಕ್ಷರಾದ ಮಧು ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಈ ಒಂದು ಬೃಹತ್ ಕಚೇರಿಯನ್ನು ಬನ್ನರ್ಘಟ್ಟ ಮುಖ್ಯ ರಸ್ತೆ ಹಾಗೂ ಅರ್ಕೆರೆ ಉಳಿಮಾವು ಭಾಗದ ಗಡಿಯಲ್ಲಿ ಮಾಡಿರೋದು ನಮ್ಗೆ ಬಹಳ ಖುಷಿ ತರುವಂತ ವಿಚಾರ.